40 ಲಕ್ಷಕ್ಕೂ ಜಾಸ್ತಿ ವ್ಯಾಪಾರ ಸಣ್ಣ ಬಿಸ್ನೆಸ್ ಏನಲ್ಲ. ಈಗ GST ನೋಟಿಸ್ ನೋಡಿ ಜನ ತಮ್ಮ ಅಂಗಡಿನಲ್ಲಿ UPI ಬೇಡ ನಗದು ಕೊಡಿ ಅಂತ ಬೋರ್ಡ್ ಹಾಕಿ ನಿಂತ್ಕೊಂಡಿದ್ದಾರೆ. ಹಾಗೆಲ್ಲ ಮಾಡ್ತಾ ಹೋದರೆ ಯಾರಿಗೆ ಲಾಭ ಹೇಳಿ? ಟ್ಯಾಕ್ಸ್ ಕಟ್ಟೋನಿಗೆ. ಅಂದರೆ ಈಗ ಜನ ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ. ಎಷ್ಟೋ ಜನ ATMಗಳಿಗೆ ಹೋಗೋದನ್ನೇ ಮರ್ತಿದ್ದಾರೆ. ಹಿಂಗಿರುವಾಗ ನಮ್ಮ ಅಂಗಡಿಲಿ ಕ್ಯಾಶ್ ಮಾತ್ರ ಕೊಡಿ, ನೋ UPI, ನೋ QR ಕೋಡ್ ಅಂದರೆ ಏನಾಗುತ್ತೆ? ಪಕ್ಕದ ಅಂಗಡಿಯವನು UPI ಇಟ್ಕೊಂಡಿದ್ರೆ ಅಲ್ಲಿಗೆ ಹೋಗ್ತಾನೆ. ಲಾಸ್ ಯಾರಿಗೆ? ಬೇಕ್ರಿ, ಕಾಂಡಿಮೆನ್ಸು, ಟೀ ಅಂಗಡಿಯವರೆಲ್ಲ ಸಡನ್ನಾಗಿ 25-30 ಲಕ್ಷ ಕಟ್ಟಿ ಅಂದರೆ ಎಲ್ಲಿಂದ ತರ್ತಾರೆ ಅಂತೀರ? ವಾದ ಕರೆಕ್ಟಾಗಿದೆ. ಹೂವು, ಹಣ್ಣು, ತರಕಾರಿ, ತಳ್ಳುಗಾಡಿ ವ್ಯಾಪಾರ ಮಾಡೋರಿಗೂ ನೋಟಿಸ್ ಹೋಗಿದೆ ಅಂದರೆ ರಿಯಾಲಿಟಿ ಬೇರೆಯೇ ಇದೆ. ದೇಶದಲ್ಲಿ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂದರೆ UPI ಇಂಟ್ರಡ್ಯೂಸ್ ಆಗಿದ್ದು 2016ರಲ್ಲಿ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನು ಲೀಡ್ ಮಾಡ್ತಾ ಇದೆ. ಈ ಸೇಲ್ ಟ್ಯಾಕ್ಸ್ನವ್ರಿಗೆ ಡೇಟಾ ಸಿಕ್ಕಿರೋದು ಇದರಿಂದಾನೆ. ಈಗ ಇಡೀ ಇಂಡಿಯಾದಲ್ಲಿ 300ಕ್ಕಿಂತ ಜಾಸ್ತಿ ಪೇಮೆಂಟ್ ಆಪ್ಷನ್ಸ್ ಇದ್ದಾವೆ. ಡಿಮಾನಿಟೈಸೇಷನ್ ಆದಮೇಲೆ ಈ UPI ಸಖತ್ ಪಾಪ್ಯುಲರ್ ಆಯಿತು. ಈಗ ಈ UPIನಲ್ಲಿ ವರ್ಷಕ್ಕೆ 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಆದವರಿಗೆ ನೋಟಿಸ್ ಬಂದಿದೆ. ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆಯಲ್ಲ, ಆ ಇಲಾಖೆಗೆ ನೀವು ಅಂದರೆ ನೋಟಿಸ್ ಪಡೆದವರು ಯಾವ ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಒಂದು UPI ಅಡಿನಲ್ಲಿ ಒಂದು ವರ್ಷಕ್ಕೆ 40 ಲಕ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಆಗಿದೆಯಾ, ನೋಟಿಸ್ ಕೊಡಿ ಅಂತಿದೆ ಅಷ್ಟೇ. ಸೊ ನಾವೇನು ಮಾಡಬೇಕು? ನೀವು ಒಂದು ವೇಳೆ ಕಲ್ಲಂಗಡಿ, ಹಲಸಣ್ಣು, ಬಾಳೆಹಣ್ಣು, ಮಾವಿನಕಾಯಿ, ಸೀಬೆಕಾಯಿ, ತರಕಾರಿ ಮಾರಿದರೆ ನೀವು UPIನಲ್ಲಿ 1 ಕೋಟಿ ವ್ಯವಹಾರ ಮಾಡಿರಿ, GST ಅಪ್ಲೈ ಆಗಲ್ಲ. GSTನಲ್ಲಿ 5%, 12%, 18%, 28% ಅನ್ನೋ ಕ್ಯಾಟಗರಿ ಇರೋದು ಗೊತ್ತಿದೆಯಲ್ಲ. ಆ ಕ್ಯಾಟಗರಿಯಲ್ಲಿ ಯಾವ ಕ್ಯಾಟಗರಿಗೆ ನಿಮ್ಮ ಬಿಸ್ನೆಸ್ ಬರುತ್ತೆ ಅನ್ನೋದನ್ನು ಹೇಳಬೇಕು. 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಆದವರೆಲ್ಲ 28% ಟ್ಯಾಕ್ಸನ್ನೇ ಕಟ್ಟಬೇಕಿಲ್ಲ. ಬೀದಿ ಬದಿನಲ್ಲಿ ಹಣ್ಣು ತರಕಾರಿ ಮಾರೋರು GST ಕಟ್ಟಬೇಕಿಲ್ಲ. ತಾಜಾ ತರಕಾರಿ, ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಬೇಜು, ಕ್ಯಾರೆಟು, ಒಣ ತರಕಾರಿ ಎಕ್ಸೆಟ್ರಾಗಳಿಗೆ GST ಇರಲ್ಲ. ಆದರೆ ಡ್ರೈ ಫ್ರೂಟ್ಸ್, ಪ್ರಿಸರ್ವ್ಡ್ ತರಕಾರಿ ಅಂದರೆ ಈ ತರಕಾರಿಗಳನ್ನೇ ನೀರಲ್ಲಿಟ್ಟು ಒಣಗಿಸಿ ಸಕ್ಕರೆ ಪಾಕದಲ್ಲಿಟ್ಟು ಉಪ್ಪು ಹುಳಿ ಖಾರ ಹಾಕಿಟ್ಟು ಮಾರಿದ್ರೆ ಅದಕ್ಕೆ 5% ಟ್ಯಾಕ್ಸ್ ಬರುತ್ತೆ. ಅದೇ ನೀವು ಹಣ್ಣಿನ ಜ್ಯೂಸು, ತರಕಾರಿ ಜ್ಯೂಸ್ ಮಾರಾಟ ಮಾಡ್ತಿದ್ರೆ 12% GST ಕಟ್ಟಬೇಕು. ಜೆಲ್ಲಿ, ಫ್ರೂಟ್ ಜಾಮ್ ಮೇಲೆ 12-18% GST ಇರುತ್ತೆ. ದಿನಸಿ ಅಂಗಡಿನಲ್ಲಿ ಮಾರೋ ಸಾಮಾನ್ಯ ಅಕ್ಕಿ ಇರಬಹುದು, ಬಾಸ್ಮತಿ ಅಕ್ಕಿನೇ ಇರಬಹುದು, 5% GST ಇದ್ದೇ ಇರುತ್ತೆ. ಈಗ ಡಿಸೈಡ್ ಮಾಡಿ. ನೋ UPI, ನೋ ಆನ್ಲೈನ್ ಪೇಮೆಂಟ್ ಅಂತ ಹೋದರೆ ನೀವು ರೇಸಿಂದ ಆಚೆ ಉಳಿಯಲ್ವಾ? ಅಂದರೆ ನಿಮಗೆ ಬರೋ ಕಸ್ಟಮರ್ಸ್ ಹತ್ರ ಕ್ಯಾಶ್ ಇಲ್ಲದೆ ಇದ್ದರೆ ಏನು ಮಾಡ್ತೀರಿ? ಆ ಕಸ್ಟಮರ್ಸ್ ಬೇರೆ ಕಡೆ ಹೋದರೆ ಯಾರಿಗೆ ಲಾಸು? ಬೈಕೊಳ್ತಾ ಕೂತ್ಕೊಂಡ್ರೆ ಬಲ ಇದ್ದವನು ಬದುಕ್ತಾನೆ. ದಟ್ಸ್ ಇಟ್. ಹುಷಾರಾಗಿರಿ ಅನ್ಬೇಕಷ್ಟೆ. ವ್ಯಾಪಾರ ಮಾಡಿ, GSTಗೆ ಲೆಕ್ಕ ಕೊಡಿ ಅಷ್ಟೇ.